ನಿಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಘನಗಳು ಮತ್ತು ಘನಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಮತ್ತು ಈಸಿ ಟ್ರಿಕ್ಸ್ಗಳು ಈ ಒಂದು ಚಾಪ್ಟರಲ್ಲಿದ್ದಾವೆ. ಘನಮೂಲವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ಇಂದಿನ ಒಂದು ತರಗತಿಯಲ್ಲಿ ನೋಡಿದರೆ, ವರ್ಗ ಮತ್ತು ವರ್ಗಮೂಲಗಳನ್ನು ಯಾವ ರೀತಿಯಾಗಿ ನಾವು ಬೇರೆ ಬೇರೆ ವಿಧಾನಗಳಿಂದ ಕಂಡು ಹಿಡಿಯೋದು ಅಂತ. ಅದೇ ರೀತಿಯಾಗಿ ಘನ ಮತ್ತು ಘನಮೂಲಗಳು ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಆದ್ದರಿಂದ ಇದರಲ್ಲಿ ಬರುವಂತಹ ಎಲ್ಲ ಉದಾಹರಣೆಗಳನ್ನು, ಎಕ್ಸಸೈಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋ ಸರಣಿಗಳಲ್ಲಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಘನ ಮತ್ತು ಘನಮೂಲಕ್ಕೆ ಸಂಬಂಧಿಸಿದ ಹಾಗೆ ನಾವು ಏನನ್ನು ನೋಡಬೇಕು ಅಪ್ಪ ಅಂದರೆ, ಮೊದಲನೇದಾಗಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದಕ್ಕಿಂತ ಮುಂಚೆ ಘನ ಅಂದರೆ ಏನು, ಘನಮೂಲ ಅಂದರೆ ಏನು. ಘನ ಅಂತಂದರೆ ಯಾವುದಾದ್ರೂ ಒಂದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವಂತಹ ಒಂದು ಸಂಖ್ಯೆಗೆ ನಾವು ಘನ ಅಂತ ಹೇಳಿ ಕರಿತೀವಿ. ಈಗ ಒಂದು ಸಂಖ್ಯೆಯನ್ನು ಕೊಟ್ಟಾಗ ನಾವು ಘನಗಳು ಯಾವ ರೀತಿಯಾಗಿ ಇರ್ತವೆ, ಇದು ಘನ ಸಂಖ್ಯೆನ ಅಂತ ನಾವು ಗುರುತು ಹಿಡಿಬೇಕಾದ್ರೆ ಏನನ್ನು ಮಾಡಬೇಕು. ಓಕೆ, ಇವಾಗ ಕೆಳಗೆ ಒಂದು ಟೇಬಲನ್ನು ಕೊಟ್ಟಿದ್ದಾರೆ ನೋಡಿ. ಕೋಷ್ಟಕ 1ರಿಂದ 10 ಘನಗಳನ್ನು ಕೊಟ್ಟಿದ್ದಾರೆ. ಇದನ್ನು ಪೂರ್ಣಗೊಳಿಸಿ ಅಂತ ಅಂದಿದ್ದಾರೆ. ನೀವು ಚೆಕ್ ಮಾಡಿ ನೋಡ್ಬೋದು. ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದರ ಘನವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 11ರಿಂದ 20ರವರೆಗೆ ಕೂಡ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ, ಘನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೆಸ ಸಂಖ್ಯೆಗಳನ್ನು ಗಮನಿಸ್ತಾ ಬನ್ನಿ. ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಅದರ ಘನವು ಕೂಡ ಏನಾಗಿರುತ್ತೆ, ಬಿಡಿ ಸ್ಥಾನದಲ್ಲಿ ಏನಾಗಿರುತ್ತೆ, ಬೆಸ ಸಂಖ್ಯೆನೇ ಆಗಿರುತ್ತೆ. ಅದೇ ರೀತಿಯಾಗಿ ಸಮ ಸಂಖ್ಯೆಗಳಿದ್ದಾಗ ಆ ಒಂದು ಸಂಖ್ಯೆಯ ಘನ ಕೂಡ ಏನಾಗಿರುತ್ತೆ ಅಂದರೆ ಸಮ ಸಂಖ್ಯೆಯದೇ ಆಗಿರುತ್ತೆ. ಈ ರೀತಿಯಾಗಿ ನಾವು ಒಂದು ಸಂಖ್ಯೆಯನ್ನು ಕೊಟ್ಟಾಗ ಇದು ಘನ ಹೌದು ಅಲ್ವಾ ಅಂತ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತಂದಾಗ, ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಆ ಸಂಖ್ಯೆಯ ವರ್ಗದಲ್ಲಿ ಕೂಡ ಬೆಸ ಸಂಖ್ಯೆ ಏನಾಗಿರುತ್ತೆ, ಬೆಸ ಸಂಖ್ಯೆನೇ ಆಗಿರುತ್ತೆ. ಈ ಒಂದು ಘನ ಮತ್ತು ಘನಮೂಲಗಳಿಗೆ ಸಂಬಂಧಿಸಿದ ಹಾಗೆ ಕೆಲವು ಆಸಕ್ತಿದಾಯಕ ಮಾದರಿಗಳಿದ್ದಾವೆ. ಏನಿದ್ದಾವೆ, ಮೊದಲನೇದಾಗಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಸಂಕಲನ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನು ಗಮನಿಸಿ. 1 = 1, 1ರ ಘನ ಅಂತ ಇದೆ. ಅದೇ ರೀತಿಯಾಗಿ ಅಂದರೆ ಮೊದಲನೇ ಬೆಸ ಸಂಖ್ಯೆ 1 ಇದೆ, 1ರ ಘನ ಕೊಟ್ಟಿದ್ದಾರೆ. 1ರ ಘನ ಏನಾಗಿರುತ್ತೆ, 1 ಆಗಿರುತ್ತೆ. ಅದೇ ರೀತಿಯಾಗಿ 3 ಮತ್ತು 5 ಎರಡು ಬೆಸ ಸಂಖ್ಯೆಗಳಿದ್ದಾವೆ. 3 ಮತ್ತು 5 ಎರಡು ಬೆಸ ಸಂಖ್ಯೆಗಳಿದ್ದಾವೆ. ಎರಡನ್ನು ಕೂಡಿದಾಗ ಏನು ಬರುತ್ತೆ, ಸಮ ಸಂಖ್ಯೆ 8 ಬರುತ್ತೆ. 8 ಯಾವ ಸಂಖ್ಯೆಯ ಘನ ಆಗಿರುತ್ತೆ ನೋಡಿ, ಇಲ್ಲಿ 8 2ರ ಘನ ಆಗಿರುತ್ತೆ, 2³ ಅದೇ ರೀತಿಯಾಗಿ ಮುಂದಿನ ಬೆಸ ಸಂಖ್ಯೆಗಳನ್ನು ಕೂಡಿ 7, 9, 11 ಎಲ್ಲವನ್ನು ಕೂಡಿದಾಗ 27 ಬರುತ್ತೆ, 3ರ ವರ್ಗ ಆಗಿರುತ್ತೆ. ಅದೇ ರೀತಿಯಾಗಿ ಮುಂದಿನ ಒಂದು ಘನವನ್ನು ತೆಗೆದುಕೊಳ್ಳಿ. 13, 15 ಮತ್ತು 17, 19, 64 ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕೆಳಗಿನ ಬೆಸ ಸಂಖ್ಯೆಗಳ ಮೊತ್ತದ ಮಾದರಿಯನ್ನು ನೋಡಿ ಅಂತ ಅಂದಿದ್ದಾರೆ. ಈಗ ಮೊದಲನೆಯದಾಗಿ 1ಅನ್ನು ತೆಗೆದುಕೊಂಡಿದ್ದಾರೆ, 1ರ ನಂತರ 3 ಮತ್ತು 5ಅನ್ನು ತೆಗೆದುಕೊಂಡಿದ್ದಾರೆ. 5ರ ನಂತರದ ಬೆಸ ಸಂಖ್ಯೆ 7, 9, 11ಅನ್ನು ತೆಗೆದುಕೊಂಡಿದ್ದಾರೆ. 11ರ ನಂತರ ಬೆಸ ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ, 4ರ ಘನ ಆಗುತ್ತೆ. ಮುಂದುವರೆದು ಈ ರೀತಿಯಾಗಿ ಬೆಸ ಸಂಖ್ಯೆಗಳನ್ನ ಕೂಡಿದಾಗ ಘನ ಸಂಖ್ಯೆಗಳು ಬರ್ತಿದ್ದಾವೆ. ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ, ನೀವು ತಿಳ್ಕೊಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಘನ ಮತ್ತು ಅವುಗಳ ಅವಿಭಾಜ್ಯ ಅಪವರ್ತನಗಳು ಅಂತ ಕಾನ್ಸೆಪ್ಟ್ ಇದೆ ನೋಡಿ. ಸಂಖ್ಯೆಗಳ ಅವಿಭಾಜ್ಯವನ್ನು ಅಪವರ್ತಿಸುವಿಕೆ ಹೇಗೆ, ನಾವು ಆಲ್ರೆಡಿ ನೋಡಿದ್ವಿ ಯಾವ ರೀತಿಯಾಗಿ ಅಪವರ್ತನ ಮಾಡೋದಂತ ವರ್ಗ ಮತ್ತು ವರ್ಗಮೂಲಗಳು ಚಾಪ್ಟ್ರಲ್ಲಿ. ಸೊ ಇವಾಗ 4ರ ಘನ 64 ಅಂತ ಇದೆ. 4 16, 16 64 ಅಂತ ಇದೆ. ಇದರ ಘನಗಳ ಅವಿಭಾಜ್ಯ ಅಪವರ್ತನ ಮಾಡುವಂಥದ್ದು ಹೇಗೆ, ಅವುಗಳನ್ನು ಕೊಟ್ಟಿರುವಂಥ ಸಂಖ್ಯೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ, ಈ ರೀತಿಯಾಗಿ ಘನದ ಅವಿಭಾಜ್ಯ ಅಪವರ್ತನವನ್ನು ಮಾಡುವಂಥದ್ದು. ಮಾಡಿದಾಗ ಏನಾಗುತ್ತೆ, ನಾವು ವರ್ಗ ಮತ್ತು ವರ್ಗಮೂಲ ಚಾಪ್ಟ್ರಲ್ಲಿ 2 ಜೋಡಿ ಸಂಖ್ಯೆಗಳನ್ನ ತೆಗೆದುಕೊಂಡು ಗ್ರೂಪಾಗಿ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಘನ ತಂದಾಗ 3 ಸಂಖ್ಯೆಗಳನ್ನು ಒಂದೇ ಸಂಖ್ಯೆ ಅಂದರೆ ಸೇಮ್ 2 ಅಂತ ಅಂದ್ಕೊಳ್ಳಿ. 2, 2, 2 ಈ ರೀತಿಯಾಗಿ 3 ಅಂಕಿಗಳು ಇರುವಂತಹ ಒಂದೊಂದು ಗ್ರೂಪಾಗಿ ನಾವಿಲ್ಲಿ ಅಪವರ್ತಿಸುವಿಕೆಯಲ್ಲಿ ನಾವು ನೋಡ್ತಾ ಬರ್ತೀವಿ.
ಸೊ ಇವಾಗ 216 ಅಂತ ಇಲ್ಲಿ ಕೊಟ್ಟಿದ್ದಾರೆ. 216 ಅಂತಂದಾಗ ಇಲ್ಲಿ 2ರ ಒಂದು ಘನ ಇದೆ, 3ರದ್ದು ಒಂದು ಗ್ರೂಪ್ ಇದೆ. ಹಾಗಾದರೆ ಇದರ ಅಪವರ್ತನಗಳು ಏನಾಗಿರುತ್ತೆ? 2 × 3 6ರ ಘನ, 6ರ ಘನ ಪೂರ್ಣ ಘನ ಅದು 216 ಆಗಿರುತ್ತೆ. ಈ ರೀತಿಯಾಗಿ ನಾವು ಮೂರು ಸಂಖ್ಯೆಗಳ ಒಂದೊಂದು ಗ್ರೂಪನ್ನಾಗಿ ತೆಗೆದುಕೋತೀವಿ. ನೋಡಿ, ಇಲ್ಲಿ ಒಂದು ಉದಾಹರಣೆ ಇದೆ, ಇಂಪಾರ್ಟೆಂಟ್ ಉದಾಹರಣೆ. ಏನಪ್ಪ ಅಂದರೆ ಉದಾಹರಣೆ 1, 243 ಇದು ಒಂದು ಪೂರ್ಣ ಘನವೇ ಅಂತ ಕೇಳ್ತಾ ಇದ್ದಾರೆ. ಇದರ ಒಂದು ಅವಿಭಾಜ್ಯ ಅಪವರ್ತನವನ್ನು ಮಾಡಿದಾಗ ಇಲ್ಲಿ 5 3ಗಳು ಬರ್ತಾ ಇದ್ದಾವೆ. ನೋಡಿ, 3 ಅಂಕಿಗಳಿರುವಂತಹ ಒಂದು ಗ್ರೂಪನ್ನು ಮಾಡಿದರೆ, ಬಟ್ ಇಲ್ಲಿ 3 ಅಂಕಿಗಳಿಲ್ಲ, 2 ಉಳಿದಿದ್ದಾವೆ. ಹಾಗಾದರೆ ಈ 243 ಇದು ಒಂದು ಪೂರ್ಣ ಘನ ಆಗಬೇಕಾದ್ರೆ ಯಾವ ಒಂದು ಸಂಖ್ಯೆಯನ್ನು ನಾವು ಈಗ ಗುಣಿಸಬೇಕು? ಇದಕ್ಕೆ 3ರಿಂದ ಗುಣಿಸಿದಾಗ ಇದು ಒಂದು ಪೂರ್ಣ ಘನ ಆಗುವಂಥದ್ದು. ಈ ರೀತಿಯಾಗಿ ನಾವು ಘನ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪೂರ್ಣ ಘನವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಈ ಒಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ನಾವು ಎಕ್ಸಸೈಸಲ್ಲಿ ಕೂಡ ಸಾಲ್ವ್ ಮಾಡೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಉದಾಹರಣೆಗಳು ಇದ್ದಾವೆ, ಅವುಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. ಉದಾಹರಣೆ 2, 392 ಇದು ಒಂದು ಪೂರ್ಣ ಘನವೇ ಆಗಿಲ್ಲದೇ ಇದ್ದರೆ 392ಕ್ಕೆ 2ನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗುತ್ತದೆ. ಈಗ ನಾವು ಇದನ್ನು 292ನ್ನು ಅವಿಭಾಜ್ಯ ಅಪವರ್ತನಗಳನ್ನು ಮಾಡ್ಕೊಂಡಾಗ ಇಲ್ಲಿ 2ರ ಒಂದು ಗುಂಪು ಇದೆ, ಬಟ್ ಇಲ್ಲಿ ಅಂತ 3 ಅಂಕಿಗಳುಳ್ಳ ಒಂದು ಗ್ರೂಪ್ ಇದೆ. ಓಕೆ, 2 2 2 ಇದು ಒಂದು ಗ್ರೂಪ್ ಆಗುತ್ತೆ. 7ರದ್ದು ಒಂದು ಗ್ರೂಪ್ ಮಾಡಬೇಕು ನಾವು, ಬಟ್ ಇಲ್ಲಿ 7 ಇನ್ನೊಂದು ನಮಗೆ ಕೊರತೆ ಬೀಳ್ತಾ ಇದೆ. ಆದ್ದರಿಂದ ಅವಿಭಾಜ್ಯ ಅಪವರ್ತನ 3 ಸಲ ಇಲ್ಲ. ಆದ್ದರಿಂದ 392 ಇದು ಒಂದು ಪೂರ್ಣ ಘನವಲ್ಲ. ಇದನ್ನು ಪೂರ್ಣ ಘನವನ್ನಾಗಿಸಲು ನಮಗೆ ಇನ್ನೂ ಒಂದು 7 ಬೇಕಾಗುತ್ತೆ. ಆ ಒಂದು 7ರಿಂದ 392ಕ್ಕೆ ಗುಣಿಸಿದ್ದೇ ಆದಲ್ಲಿ 2744 ಎನ್ನುವಂಥದ್ದು ಪೂರ್ಣ ಘನ ನಮಗೆ ಸಿಗತ್ತೆ. ಹಾಗಾದರೆ 392ನ್ನು ಪೂರ್ಣ ಘನವನ್ನಾಗಿಸಲು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ 7 ಆಗಿರುತ್ತದೆ. ನೆಕ್ಸ್ಟ್ ಮೂರನೇ ಉದಾಹರಣೆ ಈ ರೀತಿಯಾಗಿದೆ. 53,240 ಇದು ಒಂದು ಪೂರ್ಣ ಘನವೇ ಆಗಿಲ್ಲದೇ ಇದ್ದರೆ ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣ ಘನವಾಗುತ್ತದೆ ಅಂತ ಇಲ್ಲಿದೆ. ಸೊ ಇಲ್ಲಿ ಈ ಸಂಖ್ಯೆಯನ್ನು ಕೂಡ ನಾವು ಅಪವರ್ತನಗಳನ್ನು ಕಂಡುಹಿಡಿದಾಗ 2ರ ಒಂದು ಗ್ರೂಪ್ ಇದೆ, 11 ಸಂಖ್ಯೆಯದು ಒಂದು ಗ್ರೂಪ್ ಇದೆ. ಬಟ್ ಇಲ್ಲಿ 5 ಏನಿದೆ ಇದು ಸಿಂಗಲ್ ಆಗಿದೆ. ಇದು ಕೂಡ 3 ಸಲ ಬರಬೇಕಲ್ವ? ಅವಿಭಾಜ್ಯ ಅಪವರ್ತನ 5 3 ಸಲ ಇಲ್ಲ. ಆದ್ದರಿಂದ 53,240 ಇದು ಪೂರ್ಣ ಘನವಲ್ಲ. ಈ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಮಾತ್ರ ಇದೆ. ಹಾಗಾದರೆ ದತ್ತ ಸಂಖ್ಯೆಯನ್ನು 5ರಿಂದ ಭಾಗಲಬ್ಧ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ 5 ಇರೋದಿಲ್ಲ. ಹಾಗಾಗಿ ಈಗ ಕೊನೆಯದಾಗಿ ಯಾವ ಒಂದು ಸಂಖ್ಯೆ ಉಳಿದಿರುತ್ತೆ ಆ ಸಂಖ್ಯೆಯಿಂದ ಕೊಟ್ಟಿರುವಂತಹ ಸಂಖ್ಯೆಗೆ ಇಲ್ಲಿ ಭಾಗಿಸಿದಾಗ ನಮಗೆ ಒಂದು ಪೂರ್ಣ ಘನ ಸಿಗುತ್ತದೆ. ಆ ಘನ ಯಾವುದಪ್ಪ ಅಂದರೆ ಇಲ್ಲಿ 10,648 ಎನ್ನುವಂಥದ್ದು ಒಂದು ಪೂರ್ಣ ಘನ ಸಿಗುವಂಥದ್ದು. ಓಕೆ, ನೆಕ್ಸ್ಟ್ ಉದಾಹರಣೆ ನೋಡೋಣ. ನೆಕ್ಸ್ಟ್ ಉದಾಹರಣೆ ಏನಿದೆ 4ನೇದು 1188 ಇದು ಒಂದು ಪೂರ್ಣ ಘನವೇ ಇಲ್ಲವಾದಲ್ಲಿ ಇದನ್ನು ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣ ಘನವಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಇದನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಇಲ್ಲಿ ಗ್ರೂಪನ್ನಾಗಿ ತಗೋಬೇಕು. 2 ಗ್ರೂಪ್ ಆಗಿ ಮೂರು ಸಲ ತಗೋಬೇಕು. ಇಲ್ಲಿ 3 ಗ್ರೂಪ್ ಇದೆ, 1 2 ಮತ್ತು 11 3 ಬಾರಿ ಇಲ್ಲ. ಹಾಗಾದರೆ ಇಲ್ಲಿ 1180 ಇದು ಒಂದು ಪೂರ್ಣ ಘನವಲ್ಲ. ಅವಿಭಾಜ್ಯ ಅಪವರ್ತನಗಳಲ್ಲಿ 2 ಸಲ 11 1 ಸಲ ಇದೆ. ಆದ್ದರಿಂದ ನಾವು ಆ ಸಂಖ್ಯೆಯನ್ನು 2 × 2 × 11 ಅಂದರೆ ಇದು ಟೋಟಲಾಗಿ ಗುಣಿಸಿದಾಗ 14 ಬರುತ್ತೆ. ಅಂದರೆ ನಿಮಗೆ ತಲೆಯಲ್ಲಿ ಪ್ರಶ್ನೆ ಇರುತ್ತೆ, 2 ಬಂದರೆ ಏನು ಮಾಡಬೇಕು? ಗ್ರೂಪ್ ಆಗೋದಿಲ್ಲ. ಒಂದೇ ಬಂದರೆ ಏನು ಮಾಡಬೇಕು? ಯಾವ್ಯಾವ ಗ್ರೂಪ್ ಆಗಿಲ್ಲ ಆ ಸಂಖ್ಯೆಗಳನ್ನು ನಾವು ಗುಣಿಸಬೇಕು. ಆವಾಗ 44 ಬರುತ್ತೆ. ಆಗ ಕೊಟ್ಟಿರುವಂಥ ಸಂಖ್ಯೆಗೆ 44ರಿಂದ ಭಾಗಿಸಿದಾಗ 27 ಬರುತ್ತೆ. 27 3ರ ಘನವಾಗಿರುತ್ತದೆ.
ನೆಕ್ಸ್ಟ್ 5ನೇ ಉದಾಹರಣೆ 68,600 ಪೂರ್ಣ ಘನವೇ. ಇಲ್ಲವಾದಲ್ಲಿ ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಒಂದು ಪೂರ್ಣ ಘನವಾಗುತ್ತದೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. 2ರ ಗ್ರೂಪ್ ಇದೆ, 7ರ ಗ್ರೂಪ್ ಇದೆ. ಇಲ್ಲಿ 5 ಏನಾಗಿಲ್ಲ, 3 ಸಲ ಇಲ್ಲ. ಹಾಗಾಗಿ ಇದು ಒಂದು ಪೂರ್ಣ ಘನ ಅಲ್ಲ ಅಂತ ಹೇಳ್ಬೋದು. ಹಾಗಾದರೆ ನಾವು ಈಗ ಈ ಕೊಟ್ಟಿರುವಂಥ ಸಂಖ್ಯೆಗೆ ಏನನ್ನು ಮಾಡಬೇಕು, ಇನ್ನೊಂದು 5ರಿಂದ ಗುಣಿಸಿದಾಗ 34,000, ಇನ್ನೊಂದು 5ರಿಂದ ಗುಣಿಸಿದಾಗ ನಮಗೆ ಒಂದು ಸಂಖ್ಯೆ ಸಿಗುತ್ತೆ. ಈ ಒಂದು ಸಂಖ್ಯೆ ಏನಾಗಿರುತ್ತೆ ಅಂದರೆ ಪೂರ್ಣ ಘನವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಉದಾಹರಣೆಗಳನ್ನು ನೋಡಿದ್ರಿ. ನಾವು ಡೀಟೇಲ್ ಆಗಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಎಕ್ಸಸೈಸ್ 6.1 ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.